ಕೊಟ್ಟರು ಕೂಡ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇನ್ನು ಕನಿಷ್ಠ ವೇತನ ಮಾಡಲಿಕ್ಕೆ ನಾವು ಯಾವುದೋ ಒಂದು ಇದನ್ನ ತಂಡ ರಚನೆ ಮಾಡ್ತೀವಿ, ನಾವು ಅಲ್ಲಿ ತರಬೇತಿ ಕೊಡ್ತೀವಿ, ಅವರೇನೋ ಮಾಡ್ಲಿ ಇವರೇನೋ ಮಾಡ್ತಾರೆ ಅಂತ ಕಾಗೆ ಗೂಬೆ ನರಿ ಕತೆ ಹೇಳ್ತಾರೆ. ಅದೇ ಸರ್ಕಾರ ಇವರ ಸಂಬಳವನ್ನು ಹೆಚ್ಚು ಮಾಡಲಿಕ್ಕೆ ಸಂಸದರಿರ್ಬೋದು, ಶಾಸಕರಿರ್ಬೋದು, ಇವರು ರಾತ್ರಿ ಸಂಬಳವನ್ನು ಬೆಳಕರೆ ಹೊತ್ತಿಗೆ ಇವರು ಜಾಸ್ತಿ ಮಾಡಲಿಕ್ಕೆ ಇವರಿಗೆ ಯಾವ ಅಡೆತಡೆ ಇಲ್ಲ. ಆದ್ರೆ ನಾವು ದುಡಿತಾ ಇರ್ತಕ್ಕಂಥ ಕಾರ್ಮಿಕರು, ಪ್ರತಿ ದಿವಸ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಇವರಿಗೆ ಕನಿಷ್ಠ ವೇತನವನ್ನು ಕೊಡ್ಲಿಕ್ಕೆ ಇವರಿಗೆ ಇಲ್ಲಿ ಆಗೋದಿಲ್ಲ. ಇವತ್ತು ಅಂಗನವಾಡಿ ಒಬ್ಬರಿಗೆ ಪ್ರತಿ ದಿವಸ ಟಾರ್ಚರ್. ಪ್ರತಿ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಅಂಗನವಾಡಿಗೆ ಹೋಗಿ ಆ ಸೆಂಟ್ರನ್ನ ಕೂತ್ಕೊಂಡು ಮೊಬೈಲಲ್ಲಿ ಆಡ್ ಮಾಡಿ ಮೊಬೈಲಲ್ಲಿ ಫೋಟೋ ಹಾಕ್ತಕ್ಕಂಥ ಒಂದು ಪದ್ಧತಿಯನ್ನು ತಂದರೆ ಯಾವ ಅಧಿಕಾರಿ, ಆ ಮೇಲಧಿಕಾರಿಗಳು ಆ ರೀತಿ ಮಾಡಲ್ಲ. ಅವ್ರಿಗೆ ಕೇಳೋಣ ಯಾರು? ಕಾರ್ಮಿಕರು ಮಾತ್ರ ಪನಿಷ್ಮೆಂಟ್ ಐತೆ, ಸಂಬಳ ಕಟ್ ಮಾಡ್ಲಿಕ್ಕೆ ಆದೇಶ ಐತೆ. ಈ ಅಂಗನವಾಡಿ ಕತೆ ನಮ್ಮ ಪಂಚಾಯತಿ ನೋಡ್ಬೇಕು, ನೀವು ನೋಡ್ಬೇಕು. ಕೆಲವು ಪಿಡಿಒಗಳು ಹೇಳ್ತಾರೆ, ಇಲ್ಲೆಲ್ಲರೂ ಇದ್ರೆ ದಯಮಾಡಿ ಯಾರು ಬೇಜಾರು ಮಾಡ್ಕೊಬೇಡಿ. ಪಿಡಿಒಗಳು ಹೇಳ್ತಾರೆ, ಬೆಳಿಗ್ಗೆ ಹಾಜರಾತಿ ಕೊಟ್ರೆ ಮಧ್ಯಾಹ್ನ ಕೊಟ್ಟಿಲ್ಲಪ್ಪ ನೀವು ಸಾಯಂಕಾಲ, ನಿಮ್ಗೆ ಒಂದು ಸಾಯಂಕಾಲದ ಮಧ್ಯಾಹ್ನ ಕಟ್ ಮಾಡ್ತೀವಿ ಅಂತ ಹೇಳಿ ಅರ್ಧ ಸಂಬಳ ಆಗ್ತಕ್ಕಂಥ ಒಂದು ಪ್ರವೃತ್ತಿ ತಂದಿದ್ದಾರೆ. ಹೀಗೆ ಪ್ರತಿ ವರ್ಷ ನಮ್ಮದು ಮಾರ್ಚ್ ತಿಂಗಳಲ್ಲಿ ಕನಿಷ್ಠ ವೇತನ ವಿಡಿ ಅಂತ ಹೇಳಿ 700ರಿಂದ 800 ರೂಪಾಯಿ ಜಾಸ್ತಿ ಆಗುತ್ತೆ ನಮ್ಮ ಗ್ರಾಮ ಪಂಚಾಯತಿ ನೌಕರಿಗೆ. ಅದನ್ನು ಕೊಡ್ಲಿಕ್ಕೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕೊಡ್ಬೇಕು. ಅದನ್ನು ಕೊಡ್ಲಿಕ್ಕೆ ನಮ್ಮ ಪಿಡಿಒಗಳು ವಿರೋಧಾಸ ಎಣಿಸ್ತಾರೆ. ಅದನ್ನು ಕೊಡ್ಲಿಕ್ಕೆ ಎಲ್ಲಾ ಪಂಚಾಯತಿಗಳು ಕೊಟ್ಟಾಗ ನೋಡೋಣ ಅಂತೇಳಿ ಇವತ್ತು 15ರಿಂದ 16 ಸಾವಿರ ರೂಪಾಯಿ ಸಂಬಳ ಕೊಡಕ್ಕೆ ಪ್ರತಿ ತಿಂಗಳು 5ನೇ ತಾರೀಕು ಕಾರ್ಮಿಕರಿಗೆ ಸಂಬಳವನ್ನು ಕೊಡಬೇಕು ಅಂತ ಹೇಳಿ ನೀತಿ ಇದ್ರು ಕೂಡ, ಕಾನೂನಿದ್ರು ಕೂಡ ಅದನ್ನು ಜಾರಿಗೆ ಮಾಡಿಲ್ಲ. ಹಾಗಾಗಿ ನಾವು ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದ್ವಿ, ಈ ಪ್ರತಿಭಟನೆ ಮೂಲಕ ನಮ್ಮ ಸರ್ಕಾರದಲ್ಲಿ ನಿದ್ದೆ ಮಾಡ್ತಾ ಇರ್ತಕ್ಕಂಥ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇರ್ಬೋದು, ಅವರಿಗೆ ಈ ಹೋರಾಟದ ಮೂಲಕ ನಾವು ಎಚ್ಚರಿಕೆಯನ್ನು ಕೊಟ್ಟು ಈ ಯಾವುದು ಏನು ಇವತ್ತು ಕಾನೂನು ನಮ್ಮ ಈ ಸರ್ಕಾರಗಳು ನಮಗೆ ಜಾರಿ ಮಾಡಲಿಕ್ಕೆ ವಿರುದ್ಧವಾಗಿ ನಮ್ಮ ನೌಕರಿಗೆ ಕಾರ್ಮಿಕರಿಗೆ ವಿರುದ್ಧವಾಗಿ ಏನು ಹೋರಾಟ ಮಾಡಲಿಕ್ಕೆ ಇದ್ದಾರೆ, ಆ ಈ ಹೋರಾಟದ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ದಯಮಾಡಿ ನಮ್ಮ ವಿರೋಧವನ್ನ ನಮಗೆ ಮಾಡಬಾರ್ದು. ಲೆಕ್ಕಾಚಾರವಾಗಿ ಏನೈತೆ ನಮಗೆ ಬರ್ತಕ್ಕಂಥ. ನಮ್ಮ ಹೆಸರು ಆಶಾರಾಣಿಯಿಂದ ತುರುವೇಕೆರೆ ತಾಲೂಕು CIT ಅಂಗನವಾಡಿ ನೌಕರರ ಖಜಾಂಚಿ ಮಾತನಾಡ್ತಾ ಇದ್ದು, ಇವತ್ತು ನಾವು ತಾಲೂಕು ಆಫೀಸ್ ಹತ್ರ ಒಂದು ಮನವಿನ ಕೊಡಕ್ಕೆ ಬಂದಿದ್ದೀವಿ. 15 ಲಕ್ಷ
ಸಾಲ ಮನ್ನಾ 1.97 ಲಕ್ಷ ಕೋಟಿ ಸಬ್ಸಿಡಿಗಳ ಉದಾರವಾಗಿ ಕೊಡುವ ಕೇಂದ್ರ ಸರ್ಕಾರ ದೇಶದ ಭವಿಷ್ಯತ್ತನ್ನು ರೂಪಿಸಲು ಪೂರಕವಾಗಿ ಮಾನವ ಸಂಪನ್ಮೂಲಗಳ ಬೆಳವಣಿಗೆಗೆ ದುಡಿಯುತ್ತಿರುವ ICDS ಯೋಜನೆ ಮತ್ತು ಇದರಲ್ಲಿ ದುಡಿಯುವ ಅಂಗನವಾಡಿ ನೌಕರರಿಗೆ ಕೊಡಲು ಹಣವಿಲ್ಲ. ಕೇಂದ್ರ ಸರ್ಕಾರದಿಂದ ಕೊಡುತ್ತಿರುವ ತಮ್ಮ ಪಾಲಿನ ವಂತಿಗೆ ಹಣವನ್ನು ಕಡಿತಗೊಳಿಸಲು ಪೋಷಣ್ ಟ್ರ್ಯಾಕರ್ನಲ್ಲಿ ಫಲಾನುಭವಿಗಳಿಗೆ ಮನೆಗೆ ಪಡಿತರ ಸಾಮಗ್ರಿಗಳನ್ನು ನೀಡಲು 2025 ಮೇ ತಿಂಗಳಿನಿಂದ ಕಡ್ಡಾಯಗೊಳಿಸಿದ್ದಾರೆ. FRS ಮುಖಾಂತರ ವಿತರಿಸಿದ ಜಿಲ್ಲೆಗಳಿಗೆ ಮಾತ್ರ ಫೀಡ್ ಬೇಸ್ಡ್ ನ್ಯೂಟ್ರಿಷನ್ ಫಾರ್ ರೆಡಿ ಅಕ್ಕಿ ಗೋಧಿ ಹಂಚಿಕೆ ಮಾಡಬೇಕೆಂಬ ನಿರ್ದೇಶನವನ್ನು ಕೇಂದ್ರ ಸರ್ಕಾರ ನೀಡಿದೆ. ಸರ್ಕಾರದ ಯೋಜನೆಗಳಲ್ಲಿ ಸೌಲಭ್ಯ ತೆಗೆದುಕೊಳ್ಳಲು ಆಧಾರ್ ಕಾರ್ಡ್ ಕಡ್ಡಾಯವಲ್ಲ. ಸುಪ್ರೀಂ ಕೋರ್ಟ್ 2015ರಲ್ಲಿ ನಿರ್ದೇಶನ ನೀಡಿದೆ. 2023ರ ಆಹಾರ ಭದ್ರತಾ ಕಾಯ್ದೆಯು ಇದನ್ನೇ ಪ್ರತಿಪಾದಿಸುತ್ತಿದೆ. ಇಷ್ಟೆಲ್ಲ ನಿರ್ದೇಶನಗಳಿದ್ದರೂ ಕೂಡ ಗುರುತಿಸುವ ವ್ಯವಸ್ಥೆಗೆ ಬೇಕಾದ ಅಂಗನವಾಡಿ ಕೇಂದ್ರಗಳಿಗೆ ವೈಫೈ ಅಳವಡಿಕೆ 5G ಸಾಮರ್ಥ್ಯ ಹೊಂದಿದ ಮೊಬೈಲ್ ಮತ್ತು ಸಿಮ್ಗಳು ಒದಗಿಸದೆ FRS ಜಾರಿಗಾಗಿ ಅಂಗನವಾಡಿ ನೌಕರರ ಮೇಲೆ ತುಂಬಾ ಒತ್ತಡ ಹೇರಲಾಗುತ್ತಿದೆ. ಇದರಿಂದ ಅಂಗನವಾಡಿ ನೌಕರರು ತುಂಬಾ ಮಾನಸಿಕ ನೋವನ್ನು ಅನುಭವಿಸುತ್ತಿದ್ದಾರೆ ಮತ್ತು ಫಲಾನುಭವಿಗಳಿಗೆ ICDS ಉದ್ದೇಶವನ್ನು ಸಫಲತೆ ಮಾಡುವುದು ಹೇಗೆ ಎಂಬುದನ್ನು ತಾತ್ವಿಕವಾಗಿ ಚಿಂತಿಸಬೇಕಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ FRS ವ್ಯವಸ್ಥೆಯನ್ನು ಮರುಪರಿಶೀಲಿಸಬೇಕೆಂದು ಒತ್ತಾಯಿಸುತ್ತೇವೆ. FRS ಅನ್ನು ಆಧರಿಸಿ ಪಡಿತರ ಸಾಮಗ್ರಿಗಳನ್ನು ನಿಲ್ಲಿಸಬಾರದೆಂದು ಒತ್ತಾಯಿಸುತ್ತೇವೆ. ಇಂತಹ ಧೋರಣೆಗಳ ವಿರುದ್ಧ ಅಂಗನವಾಡಿ ನೌಕರರು ಸಂಘ ಕಟ್ಟಿ ಮುಷ್ಕರ ಮುಖಾಂತರ ಹೋರಾಟಗಳನ್ನು ನಡೆಸುತ್ತಿದ್ದರು. ಆದರೆ ಈಗ ದೇಶದ 29 ಕಾರ್ಮಿಕ ಕಾನೂನುಗಳನ್ನು 4 ಸಂಹಿತೆಗಳನ್ನಾಗಿ ಮಾಡುವ ಮುಖಾಂತರ ಸಂಘ ಕಟ್ಟುವ ಹಕ್ಕು ಮತ್ತು ಮುಷ್ಕರದ ಹಕ್ಕುಗಳಿಗೆ ಹಲವು ರೀತಿಯ ನಿರ್ಬಂಧನೆಗಳನ್ನು ತರುವ ಮೂಲಕ ಸರ್ಕಾರ ಮತ್ತಷ್ಟು ಸಂಕಷ್ಟಗಳನ್ನು ತಂದೊಡ್ಡಿದೆ. ರಾಜ್ಯ ಸರ್ಕಾರ 2023 ಸ್ವಲ್ಪ ಹಿಂದಕ್ಕೆ ಮಹಿಳೆಯರೇ ಒಂದಾಗಿ